ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಫ್ಲೋರೂ ಕೂಡ ಇದರಲ್ಲೇ ಇದೆ. ಸೊ ಎಂಟೈರ್ ಬ್ಲಾಕಲ್ಲಿ ಎಕ್ಸ್ಪೆಷಲಿ ಜಯದೇವ ಯೂನಿಟಿಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನು ಮಾಡದೆ ಬರುವಂಥ ರೋಗಿಗಳನ್ನು ಒಂದು ರೀತಿ ಅವರು ಇಲ್ಲಿಗೆ ಬರಬೇಕಾದ್ರೆ ಬದುಕ್ತಿರೋ ಇಲ್ಲೋ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹಾರ್ಟ್ ಆಪ್ರೇಷನ್ ಅಂತಾರೆ. ಕ್ಷಣನೂ ಇಂಪಾರ್ಟೆಂಟು, ನಿಮಿಷನೂ ಭಾಳ ಇಂಪಾರ್ಟೆಂಟು. ಅಂಥದ್ರಲ್ಲಿ ಸುಮಾರು 3 ದಿನಗಳ ಕಾಲ ಪ್ರತಿದಿನ ಸುಮಾರು 300ರಿಂದ 400 ಜನ ಪೇಷಂಟ್ಸ್ ಬರ್ತಾರೆ ಇಲ್ಲಿ. ಆ ಎಲ್ಲ ಪೇಷಂಟ್ಗಳನ್ನು ಕೂಡ 3 ದಿನ ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಮಾಡದೆ ಒಂದು ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು ಇದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದಂಥ ಕನ್ನಡಿ. ನಾವು ಯಾವ ಶತಮಾನದಲ್ಲಿದ್ದೀರಿ? ಕರ್ನಾಟಕ ಭಾಳ ದೇಶದಲ್ಲೇ ಭಾಳ ಮುಂದುವರೆದ ರಾಜ್ಯ. ನಾವು IT BT ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಇರ್ಬೋದು, ಎಲ್ಲದರಲ್ಲೂ ನಾವೇ ಮುಂದೆ. ಮೆಡಿಕಲ್ ಫೀಲ್ಡಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಅವರು ಬೇರೆ ನೈಜೀರಿಯಾ, ಬೇರೆ ಆಫ್ರಿಕನ್ ಕಂಟ್ರೀಸಿಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನು ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ. ಮತ್ತು ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂಥದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅಂಥ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಕುಡಿಯೋ ನೀರು, ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ, ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನಗನ್ಸುತ್ತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಪಾಪರ ಔಟಿದೆ. ನೋಡಿ, ಆಸ್ಪತ್ರೆ ನೀರು ಅಮ್ಮಮ್ಮ ಅಂದರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರನ್ನು ತೊಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನಿಸ್ತೈತೆ. ಮತ್ತು ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನೇ ಕೇಳ್ತಾ ಇದ್ದೀನಿ. ಗಮನ ಹರಿಸ್ಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10ರಿಂದ 15 ಜನ ಈ ಕಂಟಾಮಿನೇಟೆಡ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರ್ಣದಲ್ಲಿ ಈ ಕಂಟಾಮಿನೇಟ್ ವಾಟ್ರಿಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ ಅದು, ಮಂತ್ರಿಗಳ ಏರಿಯಾ, 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೆ. ನಾನು ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ಥರ ಕಲುಷಿತ ವಾಟರನ್ನು ಕೊಟ್ಟರೆ ಜಿಲ್ಲಾಧಿಕಾರಿಗಳನ್ನು, CEO ಸಸ್ಪೆಂಡ್ ಮಾಡ್ತೀನಿ ಅಂದರು. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿಲ್ಲ. ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನು ಕಳ್ಕೊಂಡಿದೆ ಅಂತ ಅನಿಸುತ್ತೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದು ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವರು. ಆಸ್ಪತ್ರೆ ಎಮರ್ಜೆನ್ಸಿ, ಆ್ಯಂಬುಲೆನ್ಸ್ ಇಲ್ಲ ಅಂದರೆ ಏನು ಸ್ಥಿತಿ ಆಗ್ಬೋದು. ಆಸ್ಪತ್ರೆ ಅಂದರೆ ಇದು ಇಸ್ ಎಮರ್ಜೆನ್ಸಿ. ಅಂದರೆ ಎಲ್ಲ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು, ಹೋಗಬಾರ್ದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ. ಅದಕ್ಕಿಂತ ಮನುಷ್ಯತ್ವ, ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂಥ ಸ್ಥಿತಿಯನ್ನು ಈ ಸರ್ಕಾರ ಮಾಡಿದೆ ಅಂದರೆ ನನಗನ್ಸ್ತೈತೆ ಇಡೀ ಸರ್ಕಾರನೇ ಒಂಥರ ICUನಲ್ಲಿದ್ದಂಗೆ ಕಾಣಿಸ್ತೈತೆ. ಪೇಷಂಟ್ಗಳೆಲ್ಲ ICUನಲ್ಲಿರೋದು, ಸರ್ಕಾರನೇ ICUನಲ್ಲಿದೆ. ಇದು ಗಮನ ಕೊಡಬೇಕಾಯ್ತಲ್ಲ. 3 ದಿನ ಆದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಇದಾಗಿದ್ದ 24 ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ. ಮಾಧ್ಯಮದವ್ರು ಸುದ್ದಿ ಮಾಡಿ
ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆದಮೇಲೆ ಸರ್ಕಾರ ಇನ್ನೂ ನನಗನ್ಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರ? ಯಾರು ಬಂದಿಲ್ಲ ಇನ್ನು ಮಂತ್ರಿ. ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ, ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ, ಒಂದು ರಿವ್ಯೂ ಮೀಟಿಂಗ್ ಇಲ್ಲ. ಉಪಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಹೋಗ್ಬಿಟ್ಟವ್ರೆ, ಎಲೆಕ್ಷನ್ ಕಡೆ ಹೋಗ್ಬಿಟ್ಟವ್ರೆ. ಅವ್ರಿಗೆ ಯಾವ್ದು ಇಂಪಾರ್ಟೆಂಟು? ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಇದು ಈ ಸಂಸ್ಥೆ ಗಳಿಸಿದಂಥ ಒಂದು ಪ್ರಶಸ್ತಿ ಏನಿದೆ ಅದಕ್ಕೆ ಇವತ್ತು ಅಗೌರವ ಬಂದಿದೆ. ಜಯದೇವದಲ್ಲಿ ಹಿಂದೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೀರ್ತಿಯನ್ನು ತಂದಿದ್ರು. ಇವತ್ತು ಆ ಸಂಸ್ಥೆಯಲ್ಲಿ ಈ ಥರದ ಕಥೆ ಆಗ್ತಾ ಇರೋದು. ನಾನು ಡಾಕ್ಟ್ರನ್ನ ಕೇಳಿದೆ, ಅವರು ಇಲ್ಲ ಸರ್ ಏನೂ ಆಗಿಲ್ಲ, ಒಂದು 3 ದಿನ ಸ್ಟಾಪ್ ಮಾಡಿದ್ದೀರಿ ಅಷ್ಟೇ ಅಂತಾರೆ. 3 ಡೇಸ್ ಏನೂ ಆಗಿಲ್ಲ, 3 ದಿನ ಸ್ಟಾಪ್ ಮಾಡಿದ್ದೀನಿ. 3 ದಿನದ ಬೆಲೆ ಗೊತ್ತಾ ಪೇಷಂಟ್ಗಳಿಗೆ? ನಮಗೆ ಏನಾದರೂ ಆಗಲಿ, ನಮಗೆ ಹೊಟ್ಟೆ ನೋವು ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಟ್ರಬಲ್ ಏನಾದರೂ ಅರ್ಧ ಗಂಟೆ ತಡೆಯೋಕ್ಕಾಗಲ್ಲ ನಮ್ಮ ಕೈಲಿ. ಇದೇ ಸ್ಥಿತಿ ಮುಖ್ಯಮಂತ್ರಿ ಮನೆಗೆ ಏನಾನು ಆಗಿದ್ದರೆ ನೀರಿನ ಸಮಸ್ಯೆ ಸುಮ್ಮನೆ ಇರೋರಾ? ಎಲ್ಲ ಅಧಿಕಾರಿಗಳಿಗೆ ಚಳಿ ಎಲ್ಲ ಬಿಡಿಸಿರೋರು. ಮುಖ್ಯಮಂತ್ರಿ ಮನೇಲಿ ಏನಾನ ಹಿಂಗಾಗಿದ್ರೆ, ನೀರಿನ ಕೆಂಪು ನೀರು ಬಂದಿದ್ರು, ಮಣ್ಣಿನ ಮಿಶ್ರಿತ ನೀರು ಬಂದಿದ್ರು, ಏನೇನಾಗಿರೋದು? ಎಷ್ಟು ಜನ ಸಸ್ಪೆಂಡ್ ಆಗ್ಬಿಡೋರು? ಹಾಂ, ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳೇ ಸಸ್ಪೆಂಡ್ ಆಗ್ಬಿಡೋರು, ಕಾರ್ಪೊರೇಷನ್ ಕಮಿಷನರ್ ಸಸ್ಪೆಂಡ್. ಇಲ್ಲಿ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು? ಈ ಅನಾಹುತಕ್ಕೆ ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ? ಯಾರನ್ನ ಸಸ್ಪೆಂಡ್ ಮಾಡಿದ್ದೀರಾ? ಯಾರನ್ನೂ ಇಲ್ಲ. ನೋ ಆಕ್ಷನ್. ಕೇಳಿದ್ರೆ 3 ಡೇಸ್ ಅಂತಾರೆ. ಹಿಂಗೆ ಮಾಡ್ತಾ ಇರ್ರಿ. ತಿಂಗಳಿಗೊಂದು 4 ದಿನ ಇದನ್ನೇ ಮಾಡ್ಕೊಂಡು ಹೋಗಿ. ಏನು ನಿಮ್ಗೇನು ಒಂದು 3 ದಿನದ ಬೆಲೆ ಇಲ್ಲ ಅಂದರೆ ತಿಂಗಳಿಗೆ 3 ದಿನ ಮಾಡ್ಕೊಂಡು ಹೋಗಿ. ಹಿಂಗೆ ಗೌರವ ಬರುತ್ತೆ ಸರ್ಕಾರಕ್ಕೆ. ನನಗನ್ಸ್ತತೆ ಇದು ಸ್ಪಷ್ಟವಾಗಿ ವೈಫಲ್ಯ. ಆಸ್ಪತ್ರೆ ವೈಫಲ್ಯಕ್ಕಿಂತನೂ ಕೂಡ ಏನು ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಅವರ ವೈಫಲ್ಯ ಸ್ಪಷ್ಟವಾಗಿ ಆಯ್ತಾ ಇದ್ದಾರೆ. ಅದರ ಕಡೆನೂ ಗಮನ ಹೋಗಲಿ. ಆಸ್ಪತ್ರೆಗಳಲ್ಲಾದರೂ ಸರಿಯಾದ ನೀರು ಸಿಗುತ್ತಾ, ಟ್ರೀಟ್ಮೆಂಟ್ ಸಿಗುತ್ತಾ? ಅದು ಇಲ್ಲ ಅಂದರೆ ಅಲ್ಲೂ ಇಲ್ಲ. ಅದ ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿ ಬಿಟ್ಬಿಟ್ಟವ್ರೆ. ಇವತ್ತು ಬೆಂಗಳೂರು ಆಸ್ಪತ್ರೆ ನೋಡಕ್ಕೆ ಹೋಗಿದ್ದಾರೆ. ಎಲ್ಲಿ ಸರಿ ಇದೆಯೋ ಅಲ್ಲಿ ಚಂದಾಗಿಡ ಕಡೆ ಬರಲ್ಲ ಅವರು. ಬೆಂಗಳೂರಲ್ಲಿ ಕಾವೇರಿ ನೀರು ಬರುತ್ತಲ್ಲ, ಬಂದಿಲ್ಲ ಅಂತ ಹೇಳಿದ್ರಲ್ಲ. ಆಸ್ಪತ್ರೆಯಲ್ಲಿ 3-4 ದಿನ ನೀರಿಲ್ಲ, ಇಡೀ ಊರಿಗೆ 10 ದಿನ ನೀರಿಲ್ಲ. ಇಡೀ ರಾಜ ನೀರಿನ ಸಲುವಾಗಿ ಇಡೀ ಸಿಟಿಗೆ 10 ದಿನ ನೀರಿಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಯಾರು ಅದ್ರ ಬಗ್ಗೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಕೂಡ ಭೇಟಿ, ಸಂಬಂಧಿಕರು ಕೂಡ ಭೇಟಿ, ಅವ್ರೇನು ಹೇಳ್ತಾ ಇದ್ರು? ಅವರು ನಾವು ಕೆಲವರೆಲ್ಲ ಬಂದು ಹೇಳಿದ್ರು, ನಾವು ಅಡ್ಮಿಟ್ ಆಗಿ 6 ದಿನ 7 ದಿನ ಆಗಿತ್ತು, ನಮ್ಗೆ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ನೀರಿಲ್ಲದೆ ಇರೋದ್ರಿಂದ ನಮ್ಗೆ ಆಪ್ರೇಷನ್ ಮಾಡಿಲ್ಲ. ಕೆಲವು ಮಾತ್ರ ಒಂದು ಮೈನರ್ ಆಪ್ರೇಷನ್ಸ್ ಸಣ್ಣ ಇದು ಒಂದು ಮಾಡಿದ್ದಾರೆ. ಆದರೂ ಕೂಡ ನಾವು ಮನೆಯಿಂದನೇ ಅಲ್ಲ, ನಾವೇ ದುಡ್ಡು ಕೊಟ್ಟು ಬಿಸ್ಲರಿ ವಾಟರ್ಗಳನ್ನ ತೊಗೊಂಡು ಅಂಗಡಿಯಿಂದ ತೊಗೊಂಬರ್ತಾಯಿದ್ರಿ. ಆ ಪರಿಸ್ಥಿತಿಗೆ ನಮ್ಮನ್ನು ದೂಡಿದ್ದಾರೆ. ಮತ್ತು ನಮಗೆ ಇಲ್ಲಿ 3 ದಿನದ ಕಾಲ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಕೊಡಲ್ಲ, ಬಂದವ್ರನ್ನೆಲ್ಲ ಕಳಿಸಿದ್ದಾರೆ ನಮ್ಮನ್ನು ಅಂತೇಳಿ ದೂರುಗಳನ್ನು ಹೇಳ್ತಾಯಿದ್ರು. ಅದೇ ರೀತಿ ಕೆಳಗಡೆ ಜಿಮ್ಸ್, ಅದರಲ್ಲಿ ನಿನ್ನೆ 2 ದಿನದಿಂದ ಒಬ್ಬ ಪೇಷಂಟ್ ಬಂದು ಗಂಗೂಬಾಯಿ ಅಂತ ಅಡ್ಮಿಟ್ ಮಾಡ್ಕೊಂಡೆ. ಅವರು ಆಟೋ ರಿಕ್ಷಾದಲ್ಲೇ ಸುಮಾರು 4 ಗಂಟೆಗಳ ಕಾಲ 5 ಗಂಟೆಗಳಲ್ಲಿ ಆಟೋ ರಿಕ್ಷಾ ಇದ್ದು. ಆಮೇಲೆ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದಮೇಲೆ ಅಡ್ಮಿಟ್ ಮಾಡ್ಕೊಂಡ್ರು. ಅಷ್ಟರಲ್ಲಿ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಅವರು ಕೂಡ ಗಲಾಟೆ ಮಾಡ್ತಾಯಿದ್ರು, ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಅಂತ. ಅದರಿಂದ ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಬಂದ ತಕ್ಷಣ ಪಬ್ಲಿಕ್ನ ಮಾತಾಡಿಸ್ದೆ, ಎಲ್ಲರ ಜೊತೆನೂ ನಾನು ಮಾತಾಡಿದೆ. ಜನನೂ ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಕುಳಿತಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಇದೆ. ಜಯದೇವ್ ಬಗ್ಗೆ ಅಪೋಸಿಷನ್ ಲೀಡರ್ ಆಗಿ ನೀವೇನ ರೆಕಮೆಂಡ್ ಮಾಡ್ತೀರಿ ಸರ್, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ? ನೀರೇ ಇರಲಿಲ್ಲ. ನಾನು ಕೂಡಲೇ
ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತು ಚೀಫ್ ಸೆಕ್ರೆಟ್ರಿಗೆ ಇದ್ರ ಬಗ್ಗೆ ಪತ್ರನೂ ಕೂಡ ಬರೀತೀನಿ. ನಾನು ಪತ್ರನೂ ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ. 100% ಕ್ರಮ ಆಗೇ ಆಗಬೇಕು, ಹಾಗೇ ಆಗುತ್ತೆ. ಇಲ್ಲಾಂದರೆ ವಿಧಾನಸಭೆಯಲ್ಲಿ ಅವರು ಕಟಕಟೆಯಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತೀನಿ. ಬಿಡಲ್ಲ, ಈ ಪ್ರಶ್ನೆಯನ್ನು ಬಿಡಲ್ಲ. ನಾನೇ ಭೇಟಿ ಮಾಡಿದ್ದೀನಿ, ಬಿಡಲ್ಲ ನಾನು. ಸರಿ, ಈಗ ಒಂದು ಆಸ್ಪತ್ರೆಯಾಗಿ 15,000 ರೂಪಾಯಿ ಇಲ್ಲ ಅಂತ ಡೆಡ್ ಬಾಡಿ ಬಿಟ್ಟಿಲ್ಲ ಅನ್ನೋ ಆರೋಪ ಬಂದಿದೆ. ಇಲ್ಲಿ ಒಬ್ಬರು ಹೇಳ್ತಾ ಇದ್ರು 15,000 ರೂಪಾಯಿ ಇಲ್ಲ ಅಂದಿಗೆ ಡೆಡ್ ಬಾಡಿ ಬಿಟ್ಟಿಲ್ಲ, ಒಂದೆರಡು ತಾಸು ಸತಾಸ್ಕೊಂಡು ಅಮೌಂಟ್ ಕಟ್ಕೊಂಡು ಬಿಟ್ಟಿದ್ರು ಅಂತ. ಈ ಥರ ಕೇಸ್ಗಳು ನಡೀತವೆ ಅಂತ ಸುದ್ದಿ ಇದೆ. ಅಲ್ಲ, ಅದೊಂದೇ ಅಂತಲ್ಲ. ಈಗ ನಾನು ಕೆಳಗಡೆ ಹೇಳಿದ್ನಲ್ಲ, ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡೆ ಅಂತ ಇನ್ನೊಬ್ಬ ಪೇಷಂಟ್ ಬಂದಿದ್ರು. ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಅವರು. ಇಲ್ಲಿಂದ ಅವ್ರು ತೊಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಈಗ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟ್ರ್ ಕೊಡ್ಬೇಕು, ನಾವು ಹಿಂಗೆ ಟ್ರೀಟ್ಮೆಂಟ್ ಮಾಡಿದ್ದೀರಿ, ಇಂತಿಂಥ ಮೆಡಿಸಿನ್ ಕೊಟ್ಟಿದ್ದೀರಿ ಅಂತ. ಅದನ್ನು ಕೊಡೋಕ್ಕೂ ಒಂದು ವಾರದಿಂದ ಸತಾಯಿಸ್ತಾ ಇದೆ. ಸರಿ, ಈಗ ಒಬ್ಬ ತೀರಾ ಬಡವ ಇದ್ರು ಕೂಡ ನೀರನ್ನ 2 ದಿನ ಮುಂದೆ ಬರದೇ ಇದ್ರು ಸಂಗ್ರಹ ಮಾಡಿ ಇಟ್ಕೋಬೇಕು ಅಂತ ಒಂದು ಪಾತ್ರೆನಲ್ಲೋ ತಟ್ಟೆನಲ್ಲೋ ಸಂಗ್ರಹ ಮಾಡಿ ಇಟ್ಕೋತಾರೆ. ಒಂದು ಹಾಸ್ಪಿಟಲ್ ಮೇಂಟೈನ್ ಮಾಡ್ತಿರೋರು 3 ದಿನ ನೀರು ಬಂದಿಲ್ಲ ಅಂದ ತಕ್ಷಣ ಅದಷ್ಟು ಯಾಕೆ ಸಂಗ್ರಹ ಮಾಡಿ ಇಟ್ಕೊಳ್ಳೋಕ್ಕಾಗಿಲ್ಲ? ಯಾಕೆ ಅದ್ರಲ್ಲಿ ಯಾಕೆ ಫೇಲ್ ಆದ್ರು? ಹಾಸ್ಪಿಟಲ್ ಹೆಂಗ್ ರನ್ ಮಾಡ್ತಾರೆ ಅಂತ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ. ನಾವು ಮಂಗಳ ಗ್ರಹಕ್ಕೆ, ಚಂದ್ರಗ್ರಹಕ್ಕೆ ಎಲ್ಲ ಹೋಗಿದ್ದೀರಿ. ಇನ್ನೇನು ಅಲ್ಲಿ ಹೋಗಿ ವಾಸಕ್ಕೂ ತಯಾರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ನೀರು ಸಿಗಲಾರ್ದು. ಅಂದರೆ ಅಷ್ಟು ಮೆಷರ್ಸ್ ಇಲ್ಲ, ಪ್ರಿಕಾಷನರಿ ಮೆಷರ್ಸ್ ಏನಿದೆ. ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟ್ರನ್ನ, ಆಯ್ತಪ್ಪ ಕೆಂಪು ವಾಟ್ರ್ ಬಂತು, ಎಷ್ಟು ಟೈಮ್ ಬೇಕು? ಈಗ ಕೆಂಪು ವಾಟ್ರ್ ಬಂದಿದ್ದು ಗೊತ್ತಾಯಿತು ನನಗೆ. ಹೋಗಿ ಟ್ಯಾಂಕರ್ನ ಕರೆದು, ನಿಮ್ಮ ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು? ಒಂದು 10 ಜನನ ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ 4 ಅವರಲ್ಲಿ ಕ್ಲೀನ್ ಆಗ್ತಾಯಿತ್ತು. ನೀವು ಬೋರ್ವೆಲ್ ವಾಟರ್ನ ಅದಕ್ಕೆ ಪಂಪ್ ಮಾಡಿದರೆ ಫ್ರೆಶ್ ಆಗಿ ಎಲ್ಲ ಆಚೆ ಹೋಗ್ತಾಯಿತ್ತು. ಆಪರೇಷನ್ ಥಿಯೇಟ್ರಿಗೆ ಬೇಕಾದ್ರೆ ನೀವು ಮಿನರಲ್ ವಾಟ್ರೇ ಬರುತ್ತಲ್ಲ. ನಾನು ಹೇಳಿದ್ನಲ್ಲ, ಎಲ್ಲ ಸೇರಿ ನಿಮ್ಗೆ 20 ಲಕ್ಷ ಖರ್ಚಾಗ್ತಾ ಇಲ್ಲ. 3 ದಿನಕ್ಕೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ. ಅಷ್ಟು ಮಾಡಿದರೆ ಈ 300-900 ಜನ ಪೇಷಂಟ್ಸು ಟ್ರೀಟ್ಮೆಂಟ್ ಆಗಿರೋದಲ್ಲ. ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ, ಗಂಭೀರ ಆಗಿದೆಯೋ ಏನಾಗಿದೆಯೋ 900 ಜನದ್ದು. ಅಷ್ಟು ಜನ ಮುಂದಕ್ಕೆ ಹೋಯ್ತಲ್ಲ. ಯಾರು? ಅವ್ರದ್ದು ಇನ್ನೊಂದು ಪರಿಸ್ಥಿತಿ ಅವ್ರದ್ದು. ಅಂದರೆ ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ, ಪೂರ್ತಿ ಹದಗೆಟ್ಟೋಗ್ಬಿಟ್ಟಿದೆ. ಪೂರ್ತಿ ಖರ್ಗೆ ಅವರ ಪ್ರಿಯಾಂಕ ಖರ್ಗೆ ಅವರಿಂದ ಹಿಡಿದು ನಮ್ಮ ಮಿನಿಸ್ಟ್ರು, ಅವರು ಇಲ್ಲವರೇ ಅಲ್ಲ. ಏನೋ ಬೇರೆ ಹೆಲ್ತ್ ಮಿನಿಸ್ಟ್ರು ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ. ಹೈಯರ್ ಮಿನಿಸ್ಟರ್ ಅವರೇ. ಇದು ಮೆಡಿಕಲ್ ಕಾಲೇಜು, ಇದು ಅವರ ಅಡಿಯನ್ನೇ ಬರೋದು. CM ಸಲಗಾರ ಯಾರು? ಎಲ್ಲ ಈ ತ್ರಿಮೂರ್ತಿಗಳು ಸೇರ್ಕೊಂಡು ಈ ಸ್ಥಿತಿ. ಈ ಜಯದೇವದಲ್ಲಿ ಈ 16, 17, 18 ಮತ್ತೆ 15ನೇ ತಾರೀಕು ಜಾಸ್ತಿ ಬಾಡಿಗಳು ಹೊರ ಹೋಗಿದೆ ಅಂತ ರೋಗಿಗಳು ಹೇಳ್ತಿದ್ದಾರೆ ಸರ್. ನಾವು ನಿನ್ನೆ ಬಂದು ಮಾತಾಡಿದಾಗ ಒಂದಿನ 5, ಒಂದಿನ 3, ಒಂದಿನ 2 ಹೋಗಿದೆ ಅಂತ. ಆ ಬಗ್ಗೆ ಏನಾದ್ರು ಮಾಹಿತಿ ತಗೊಂಡಿದ್ದಾರೆ? ಆಪರೇಷನ್ ಎಲ್ಲ ಸ್ಟಾಪ್ ಆಗಿದೆ. 5, 3, 2 ಬಾಡಿ. ನಾನು ಬಂದ ತಕ್ಷಣನೇ ನಾನು ಅಲ್ಲೇ ಇವ್ರಿಗೆ ಯಾರು ಚೀಫು ಡೈರೆಕ್ಟರ್ಗೆ ನಾನು ಹೇಳಿದ್ದೀನಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸಿದ್ದೀರಾ ಅಂತ. ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಈ ಎನ್ಕ್ವೈರಿ ಏನು ಉಪಯೋಗ ಆಗಲ್ಲ. ಇದಕ್ಕೆ ನಾನು ಚೀಫ್ ಸೆಕ್ರೆಟ್ರಿಗೆ ಅದೇ ಹೇಳಿದೆ, ಇಲ್ಲಿ ಏನು ಉಪಯೋಗ ಆಗಲ್ಲ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳಿ, ಚೀಫ್ ಸೆಕ್ರೆಟರಿನ ಇಲ್ಲಿಗೊಂದು ತಂಡ ಕಳಿಸಿ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರಿತೀನಿ. ನಾಳೆನೇ ಪತ್ರ ಬರಿತೀನಿ ಅವ್ರಿಗೆ. ನಾನು ಡಿಮ್ಯಾಂಡು ಕೂಡ ನಾನು ಮಾಡ್ತೀನಿ, ಚೀಫ್ ಸೆಕ್ರೆಟ್ರಿಗೆ ಮಾತಾಡ್ತೀನಿ. ಈಗ ಇಲ್ಲಿಂದ ಹೋದ ತಕ್ಷಣ ನಾನು ಕಾರ್ ಹತ್ತಿದ ತಕ್ಷಣ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡ್ತೀನಿ. ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಈ ಘಟನೆನ ತುಂಬಾ ಲಘುವಾಗಿ ತಗೊಂಡಿದ್ದಾರೆ ಅನ್ನೋ ಸಂಶಯ ಎಲ್ಲರೂ ಕಾಡ್ತಿದೆ. ಅಲ್ಲ, ಅವರಿಗೆ ಪ್ರಾಣದ ಬೆಲೆನೇ ಗೊತ್ತಿಲ್ಲಲ್ಲ. 3 ದಿನಕ್ಕೆ ಎಷ್ಟೆಷ್ಟು ಅನಾಹುತ ಆಗ್ಬೋದು ಅನ್ನೋದು ಪ್ರಾಣದ ಬೆಲೆ ಗೊತ್ತಿಲ್ಲದವ್ರಿಗೆ ಇನ್ನೇನು ಹೇಳಕ್ಕೆ ಸಾಧ್ಯ ಇದೆ. ಅದರಿಂದ ಮಂತ್ರಿಯಾಗಿತ್ಕೊಂಡು ಅವ್ರು ಸಂಬಂಧಪಟ್ಟಂಥ ಇಲಾಖೆದು, ಸಂಬಂಧಪಟ್ಟಂಥ ಜಿಲ್ಲೆದು, ಅವ್ರ ಜಿಲ್ಲೆದು ಇಷ್ಟಿದ್ರೂ ಅವರು ಭೇಟಿ ಮಾಡಿ ಇಲ್ಲಿಗೆ ಕ್ರಮ ಆಗಿದ್ದರೆ ರಾಜ್ಯಕ್ಕೊಂದು ಸಂದೇಶ ಹೋಗ್ತಾಯಿತ್ತು. ಯಾರ್ಯಾರು ರೋಗಿಗಳಿದ್ದಾರೆ ಅವ್ರಿಗೊಂದು ಸಂದೇಶ ಹೋಗ್ತಾಯಿತ್ತು, ಇಲ್ಲಪ್ಪ ಈ ಸರ್ಕಾರ ಬಿಡಲ್ಲ ಅಂತ. ಇವಾಗ ಏನು ಸಂದೇಶ ಕೊಟ್ಟಿದ್ದೀರಿ? ಏನು ಮಾಡಲ್ಲ, ನೀವು ಬದುಕಿದ್ರೆ ಬದುಕ್ರಿ, ಹೋಗಿ ಅನ್ನೋ ಸಂದೇಶವನ್ನು ನೀವು ಕೊಟ್ಟಿದ್ದೀರ. ಇದರಿಂದ ನಿಮ್ಮ ಸರ್ಕಾರಕ್ಕೆ ಇದೊಂದು ಕಪ್ಪು ಚಿಕ್ಕೆ, ಇದು ಬ್ಲ್ಯಾಕ್ ಮಾರ್ಕ್ ನಿಮಗೆ ಸರ್ಕಾರಕ್ಕೆ. ಕುಡಿಯೋ ಕೇರಳದ ಮಂತ್ರಿ ಪತ್ರ ಬರೆದಿದ್ದಾರೆ.
ನೀರಿಲ್ಲ, ಕರ್ನಾಟಕದಲ್ಲಿ ನೀರಿಗೆ ಹಾಹಾಕಾರ, ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ, ದಯವಿಟ್ಟು ಎಲ್ಲ ಬನ್ನಿ, ಕೇರಳಕ್ಕೆ ಬನ್ನಿ ಅಂತೇಳಿ ಪತ್ರ, ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದೇನಾನ ಗೊತ್ತಾದರೆ ಬೇರೆ ರಾಜ್ಯಗಳಿಗೆ ಅವ್ರೇನು ಪತ್ರ ಬರಿಬೋದು? ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ, ಎಲ್ಲ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಏನಾರು ಬರೆದ್ರೆ ನಮ್ಮ ಕತೆ ಏನಾಗ್ಬೇಕು? ಸರ್, ಕಲಬುರಗಿ ಕಾರ್ಪೊರೇಷನ್ ಇಂಜಿನಿಯರ್ ಒಂದು ಇದು ಮಾಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಕುಡಿಯೋ ನೀರು ಯೋಗ್ಯ ಇಲ್ಲ, ಯಾರು ಕುಡಿಬೇಡ್ರಿ ಅಂತ. ಕುಡಿಯುವಂಥ ನೀರು ಯಾವ್ದು ನಮ್ಗೆ? ಅಲ್ಲ, ಕುಡಿಬೇಡ್ರಿ ಅಂತ ಹೇಳ್ತಾರೆ. ಅದನ್ನು ಗಾಳಿ ಕುಡಿಯ ಉಸಿರಾಡಕ್ಕೆ ಯೋಗ್ಯ ಅಲ್ಲ, ಉಸಿರಾಡಬೇಡಿ ಅಂತ ಹೇಳಕ್ ಹೇಳಿ ಅವ್ನು, ಯಾರು ಇಂಜಿನಿಯರ್ಗೆ ತರ್ಲೆ ಅವನು. ಆಹಾರ ಸರಿ ಇಲ್ಲ, ಯಾರ್ದ್ರಿ ರೆಸ್ಪಾನ್ಸಿಬಿಲಿಟಿ? ಅದು ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಅಲ್ಲ ರೀ, ಏನನ್ನ ಕಾಲರಾ ಬರ್ತೈತೆ ಅಂತ ಹೇಳಿದ್ರೆ, ಸಾಂಕ್ರಾಮಿಕ ರೋಗ ಬರ್ತೈತೆ ಅಂದ್ರೆ ನೀವು ಹೇಳಲ್ವಾ, ರಸ್ತೆ ಬದಿಯ ಮಾರಾಟ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಲ್ಲ, ಬಂದ್ ಮಾಡಲ್ವಾ ನೀವು? ಹೋಗಿ ಅಂಗಡಿಗಳನ್ನೆಲ್ಲ ಎತ್ತಿಸಲ್ವಾ? ಹೋಟ್ಲ್ ಕ್ಲೀನ್ ಇಲ್ಲ ಅಂದ್ರೆ ಹೋಟ್ಲನ್ನ ನೀವು ಆ್ಯಕ್ಷನ್ ತಗೊಳಲ್ವಾ? ಕೊಡಬೇಕಾಗಿರೋರು ಯಾರು? ಸರ್ಕಾರ. ಜನ ಟ್ಯಾಕ್ಸ್ ಕಟ್ತಾರಲ್ಲ, ಮನೆ ತೆರಿಗೆ ಕಟ್ತಾರೆ, ನೀರಿನ ತೆರಿಗೆ ಕಟ್ತಾರೆ. ತೆರಿಗೆ ಇಲ್ದಿರ ಏನಾನ ಇದೆಯಾ? ತೆರಿಗೆ ಇದೆ. ಈಗ ಇನ್ನೊಂದು ಎಕ್ಸ್ಟ್ರಾ ತೆರಿಗೆ ಅಂದರೆ ಹೊಸ ತೆರಿಗೆಗಳು ಬರ್ತಾವೆ. ಈಗ ಹಾಲಿಂದಾಯಿತು, ಕರೆಂಟ್ದಾಯಿತು, ವಾಟ್ರದ್ದು ಮಾಡ್ತಾ ಇದ್ದಾರೆ. ಈಗ ಬಸ್ ದರ ಏರಿಕೆ, ಪೆಟ್ರೋಲು, ಡೀಸೆಲ್ ಆಗ ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ. ಮುದ್ರಾಂಕ ಶುಲ್ಕ, ಸ್ಟ್ಯಾಂಪ್ಸ್ ಶುಲ್ಕ, ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ. ಇನ್ನೇನು ದರಿದ್ರ ನಿಮಗೆ? ಇನ್ನೇನು ದರಿದ್ರ ಐತೆ ಅಂತ? ಇನ್ನ ಜನ ತಯಾರಿರಬೇಕು. ಟ್ಯಾಕ್ಸ್ನ ಏರಿಕೆಯ ಪರ್ವ ಶುರುವಾಗಿದೆ. ಎಲ್ಲ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ. ಆ ಪರ್ವಕ್ಕೆ ಕರ್ನಾಟಕದ ಜನ ರೆಡಿ ಆಗಿರಬೇಕು ಅನ್ನೋ ಸಂದೇಶ ಇದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೀವೇನೋ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೋಡಿ ಈ ಸ್ಥಿತಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತೈತಪ್ಪ. ಇದು ಶೇಮ್. ಯಾರೇ ಆಗಲಿ, ಯಾವುದೇ ಸರ್ಕಾರ, ಇಟ್ಸ್ ಎ ಶೇಮ್. ಆಪ್ರೇಷನ್ ಥಿಯೇಟ್ರಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ಏನ್ರಿ? ಇದೊಂದು ಸರ್ಕಾರ ಅಂತಾರೆ. 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು. 4 ಲಕ್ಷ ಕೋಟಿ ಬಡ್ಜೆಟ್. ಆಸ್ಪತ್ರೆಗಳಿಗೆ ನೀರಿಲ್ಲ. ಗ್ಯಾರಂಟಿ ಪರಿಣಾಮ ಅಂತಾರೆ. ಇದೇನು ಗ್ಯಾರಂಟಿ ಕೊಡ್ತಾ ಇದ್ರೆ ಅದರ ಪರಿಣಾಮ ಯಾವ ಹಾಸ್ಪಿಟಲ್ ಮೇಲೆ ಆಗಿದೆ ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಅಶೋಕ ಸ್ವಲ್ಪ ದಡ್ಡ, ಕೇಳಿಸ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿದ್ದಾರೆ. ನಾನೇನು ಇದನ್ನು ಈ ಪೆಟ್ರೋಲ್ ಏರಿಕೆ ಮಾಡಿರೋದನ್ನ ನಾನು ಗ್ಯಾರಂಟಿಗೆ ಯೂಸ್ ಮಾಡಲ್ಲ, ಅಶೋಕನ್ಗೆ ಗೊತ್ತಾಗಲ್ಲ ಅಂತ. ನನಗೇನೋ ಗೊತ್ತಾಗಲ್ಲ. ನೀ 15 ಬಡ್ಜೆಟ್ ಮಂಡನೆ ಮಾಡಿದ್ಯಲ್ಲಪ್ಪ. ನೀನು ಡೆವಲಪ್ಮೆಂಟ್ಗೆ, ನಾರ್ಮಲಿ ನಮ್ಮ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಇಡ್ತೀರಿ? ನಾನು 5 ಬಾರಿ ಮಂತ್ರಿ ಆಗಿದ್ದನು. ನಾವು ಎಲ್ಲ ಮಾಡಿದ್ರು ನಮ್ಮ ಕೈಲಿ 80 ದಾಟಕ್ಕಾಗಿಲ್ಲ. 80 ಸಾವಿರ ಕೋಟಿ. 4 ಲಕ್ಷದಲ್ಲಿ ನಾವು 320 ಹೊರಟೋಗ್ತೈತೆ ಬೇರೆ ಎಕ್ಸ್ಪೆಂಡಿಚರ್ ಎಲ್ಲದಕ್ಕೂ. ಉಳಿಯೋದು ಡೆವಲಪ್ಮೆಂಟ್ಗೆ 80 ಮಾತ್ರ. ಅದರಲ್ಲಿ ನೀವು 65 ತೆಗೆದುಬಿಟ್ಟಿದ್ದೀರಲ್ಲ. ಅಭಿವೃದ್ಧಿದೆಲ್ಲ ನೀವು ತೆಗೆದುಕೊಂಡು ಫ್ರೀಗೆ ಹಾಕೊಂಡ್ಮೇಲೆ ಈ ಪೆಟ್ರೋಲ್ದೆಲ್ಲ ಹಾಕೊಂತೀರ ನೀವು? ಅಲ್ಲಿ ಹಾಕೊಂಡ್ಮೇಲೆ ಅದಕ್ಕೆ ತಾನೇ ಹೋಗೋದು ನೀವು. ಇಲ್ಲ ಅಲ್ಲಿ ತೆಗಿಲಿಲ್ಲ ಅಂದಿದ್ರೆ 80,000 ಕೋಟಿ ಉಳಿದಿರೋದಲ್ಲ ನೀವು. 80,000 ಕೋಟಿ ಉಳಿದಿದ್ರೆ ನೀವು ಪೆಟ್ರೋಲ್ ಬೆಲೆ ಯಾಕೆ ಏರಿಸ್ಬೇಕಾಯ್ತು? ನೀವು ಬಸ್ ದರ ಏರಿಕೆ ಮಾಡಬೇಕಾಯ್ತು? ಇಷ್ಟು ಕಾಮನ್ ಸೆನ್ಸು. ನಾನು 15 ಬಡ್ಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಪತ್ರಕರ್ತರು ಇಲ್ಲಿ ಭಾಳ ಕೆಲವರೆಲ್ಲ ಹಿರಿಯರಿದ್ದೀರ, 16 ಸರ್ಕಾರಗಳನ್ನ ನೋಡಿದಂಥವ್ರು. ಈಗ ನಮ್ಮ ಒಂದು ಮನೆಯಲ್ಲಿ ಏನಾನ ಪ್ಲ್ಯಾನ್ ಮಾಡಬೇಕಾದ್ರೆ ತಾಯಿ ಅವಳು ಏನು ಓದಿರಲ್ಲ, ಈ ಟೈಮ್ಗೆ ಮಕ್ಕಳಿಗೆ ನಾನು ಫೀಸ್ ಕಟ್ಟಬೇಕಾಗತ್ತೆ, ಈ ಟೈಮ್ಗೆ ಯುಗಾದಿ ಹಬ್ಬ ಬರುತ್ತೆ, ಈ ಟೈಮ್ಗೆ ದೀಪಾವಳಿ ಬರುತ್ತೆ, ಈ ಟೈಮ್ಗೆ ಹೊಲಕ್ಕೆ ನಾನು ಬಿತ್ತನೆ ಮಾಡಬೇಕು, ಈ ಟೈಮ್ಗೆ ಗೊಬ್ಬರ ತರಬೇಕು. ಅದು ಮ್ಯಾನೇಜ್ ಮಾಡಿರ್ತಾಳೆ 1 ವರ್ಷಕ್ಕೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ವರ್ಷದಲ್ಲಿ ಏನೇನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. 0 ನಾಲೆಡ್ಜ್. ಪೆಟ್ರೋಲ್ ಬೆಲೆ ಏರಿಸ್ಬಿಡ್ಬೋದಾಯ್ತಲ್ಲ ನೀವು ಅವಾಗೆ. ನಿಮ್ಮ ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, ಅವಾಗೆ ಪೆಟ್ರೋಲ್ ಬೆಲೆ ಏರಿಸ್ಬೋದಾಯ್ತಲ್ಲ. ಯಾಕೆ ಏರಿಸಿಲ್ಲ ಅಂದರೆ ಮುಂಜಾಗ್ರತೆ ನಿಮ್ಗೇನು ಅನ್ಸೇ ಇಲ್ಲ, ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಏನೇನು ವರ್ಷದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ನೀವು ಫೈನಾನ್ಸ್ ಮಿನಿಸ್ಟ್ರ್, ಸಮರ್ಥ ಫೈನಾನ್ಸ್ ಮಿನಿಸ್ಟ್ರ್ ಹೇಗಾಗ್ತೀರಾ ನೀವು?